ವಕ್ಫ್ ಬಿಲ್ಗೆ ಮತ್ತೊಂದು ಮುಸ್ಲಿಂ ಸಂಘಟನೆ ಬೆಂಬಲವನ್ನ ಕೊಡ್ತಾ ಇದೆ. ವಕ್ಫ್ ಬಿಲ್ಗೆ ಜಮಾಯತ್ ಹಿಮಾಯತ್ ಇಸ್ಲಾಂ ಬೆಂಬಲವನ್ನ ಕೊಡ್ತಾ ಇದೆ. ಮುಸ್ಲಿಂ ಲಾ ಬೋರ್ಡ್ ನಡೆಯನ್ನ ಜಮಾಯತ್ ಸಂಘಟನೆ ಪ್ರಶ್ನೆ ಮಾಡ್ತಾ ಇದೆ. ತಪ್ಪೇನಿದೆ, ಆಗ್ಲಿ ತಿದ್ದುಪಡಿ ಅಂತ ಹೇಳಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಸಪೋರ್ಟ್ ಕೊಡ್ತಾ ಇದ್ದಾರೆ. ಆ ಮೂಲಕ ಈಗಾಗಲೇ ವೈರುಧ್ಯ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿ ಸಂಘಟನೆಗಳು ಒಂದೊಂದಾಗಿ ಪ್ರತ್ಯೇಕತಾವಾದದಿಂದ ಹೊರಗೆ ಬರ್ತಾ ಇದೆಯಲ್ಲ, ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಈ ತಿದ್ದುಪಡಿಗೆ. ಅದರ ಜೊತೆಗೆ ಇದು ಕೂಡ ತಿದ್ದುಪಡಿ ಆಗಿದೆ. ಸರಿ, ಈಗ ಪ್ರಶ್ನೆಯನ್ನು ಕೇಳ್ಬಿಡೋಣ. ನಜ್ಮಾ, ಈಗ ಕಾಲಕ್ಕೆ ತಕ್ಕಂತೆ ಅಮೆಂಡ್ಮೆಂಟ್ ಆಗೋದ್ರಲ್ಲಿ ಏನ್ ತಪ್ಪು? ಕಾಂಗ್ರೆಸ್ ಯಾಕೆ ವಿರೋಧ ಅಂತ? ಮೊದಲನೇದಾಗಿ ಮೋಹನ್ ವಿಶ್ವ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅವ್ರಿಗೆ ವಕ್ಫಿನ ಬಗ್ಗೆ ಕ್ಲಾರಿಟಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ವಕ್ಫ್ ಅಂದ್ರೆ ಇಷ್ಟೇ ನೋಡಿ, ಅವರು ಆಸ್ತಿಗಳ ಬಗ್ಗೆ ಮಾತಾಡ್ತಾ ಇದ್ರು. ಇಂದಿರಾ ಗಾಂಧಿ ಅವರು ಉಳುವವನೇ ಹೊಲದೊಡೆಯ ಅಂತ ಮಾಡೋದಕ್ಕಿಂತ ಮುಂಚೆ ಅಥವಾ ಅದಾದ ನಂತರ ಕೂಡ ಇವತ್ತಿಗೂ ನೀವು ಅನುಭವದಲ್ಲಿದ್ದೀರಾ, ನಿಮಗೆ ಆ ಜಮೀನನ್ನ ಕೊಡ್ಲಾಗತ್ತೆ ಅನ್ನುವಂಥ ಕಾಯ್ದೆಗಳು ಈ ದೇಶದಲ್ಲಿ ಇವತ್ತಿಗೂ ಕೂಡ ಜಾರಿಯಲ್ಲಿ ಇದಾವೆ. ಉಳುವವನೇ ಹೊಲದೊಡೆಯ ಬರೋದಕ್ಕಿಂತ ಮುಂಚೆ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಜಮೀನಿತ್ತು, ಹೇಗೆ ಗಿತ್ತು ಅನ್ನೋದನ್ನ ಡಿಸೈಡ್ ಮಾಡ್ತಾ ಇದ್ದಿದ್ದು ಯಾರು ಅನುಭವದಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಹೊರತು ಯಾರ ಹೆಸರಲ್ಲಿ ಡಾಕ್ಯುಮೆಂಟೇಶನ್ ಇದೆ ಅಂತ ಅಲ್ಲ. ಮುಂಚೆಯಿಂದ ಏನಾಗ್ತಿತ್ತು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಜಮೀನು ಅನುಭವದಲ್ಲಿ ಇದ್ದೀನಿ, ನಾನು ಅದನ್ನು ವಕ್ಫ್ ಕೊಡ್ತೀನಿ ಅಂತ ಅಂದ್ರೆ ಅದನ್ನ ಡಾಕ್ಯುಮೆಂಟ್ ಮಾಡ್ಕೊಡೋ ತರದ ಸಿಚುವೇಶನ್ಗಳಾಗ್ಲಿ ಪರಿಸ್ಥಿತಿಗಳಾಗ್ಲಿ ಇರ್ತಿರ್ಲಿಲ್ಲ. ಅಕಸ್ಮಾತ್ ವಕ್ಫ್ಗಷ್ಟೇ ಅಲ್ಲ, ನಾನು ಮುಜರಾಯಿ ಇಲಾಖೆಗೋ ಒಂದು ದೇವಸ್ಥಾನಕ್ಕೂ ಕೊಡ್ತಿದ್ದೀನಿ ಅಂತ ಅಂದ್ರೂ ಕೂಡ ಆ ತರದೊಂದು ರೂಲ್ ಇರ್ತಿರ್ಲಿಲ್ಲ. ದೇವಸ್ಥಾನಗಳಿಗೆ ಏನಾಗ್ತಿತ್ತು, ದೇವಸ್ಥಾನಗಳು ದೈವದ ಸ್ಥಾನಗಳು ಇರ್ತಾ ಇತ್ತು, ಒಂದು ದೇವಸ್ಥಾನ ಒಂದು ಸೆಂಟರ್ ಇರ್ತಾ ಇತ್ತು, ಅದ್ರ ಸುತ್ತಲೇ ಅದರ ಆಕ್ಟಿವಿಟಿಗಳು ಅಥವಾ ಮಠದ ಆಕ್ಟಿವಿಟಿಗಳು ದೇವಸ್ಥಾನದ ಆಕ್ಟಿವಿಟಿಗಳು ನಡೀತಾ ಇದ್ರಿಂದ ಯಾರಾದ್ರೂ ದಾನ ಕೊಡೋರು ಅದ್ರ ಸುತ್ತ ಕೊಡ್ತಾ ಇದ್ರು. ಬಟ್ ಮಸೀದಿ ಅಥವಾ ಮುಸಲ್ಮಾನರ ಸಮುದಾಯಕ್ಕೆ ಕೊಡ್ಬೇಕಾದ್ರೆ ಖಬ್ರಸ್ತಾನ್ಗೆ ಅಂತಾನೋ ಅಥವಾ ಮದ್ರಸಾ ಕಟ್ಟೋದಕ್ಕೆ ಅಂತಾನೋ ಅಥವಾ ಸಮುದಾಯದ ಸರ್ವತೋಮುಖ ಏಳಿಗೆಗೋಸ್ಕರ ಅಂತ ದಾನ ಕೊಡುವವರು ಎಲ್ಲಿ ಇರ್ತಾ ಇತ್ತು ಅವ್ರ ಜಮೀನನ್ನ ಅದನ್ನ ದಾನ ಕೊಟ್ಟು ಹೋಗ್ತಾ ಇದ್ರು. ಸೊ ಇದು ಒಂದು ಕಲ್ಚರ್ ಇತ್ತು. ಇದು ನೀವು ಬರೀ ಕೇವಲ ವಕ್ಫ್ನ ಆಸ್ತಿ ವಿಚಾರದಲ್ಲಿ ಅಷ್ಟೇ ಅಲ್ಲ, ಅಥವಾ ಕೋರ್ಟಲ್ಲಿ ನೀವು ಅನುಭವದಲ್ಲಿ ಇದ್ದೀರಾ ಅಂತಾನೋ ಅಥವಾ ತಾಲೂಕು ಆಫೀಸಲ್ಲಿ ಇವತ್ತಿಗೂ ಕೂಡ ನೀವು ಅನುಭವದಲ್ಲಿರುವಂತಹ ಸಾಗುವಳಿ ಮಾಡಿಸ್ಕೊಳ್ಬೇಕು ಅಂತಂದ್ರೆ ನೀವು ಅನುಭವದಲ್ಲಿ ಇದ್ದೀರಿ ಅಂತ ಕೊಡ್ಬೇಕಷ್ಟೇ. ಅದನ್ನ ಹೋಗಿ ಸರ್ವೇಯರ್ ಬರ್ಕೊಂಡು ಬಂದು ಮಾಡ್ಕೊಡ್ತಾ ಇದ್ದಾರೆ. ನಿಮ್ಮ ಅಬ್ಜೆಕ್ಷನ್ ಏನು ಇವಾಗ ಅಂತ ನನ್ನ ಪ್ರಶ್ನೆ. ಇದಕ್ಕೂ ಸೇಮ್ ತರಹದ ಈಗಿರುವ ತಿದ್ದುಪಡಿಯಲ್ಲಿ, ಈಗ ತಂದಿರುವ ತಿದ್ದುಪಡಿಯಲ್ಲಿ ಕಾಂಗ್ರೆಸ್ನ ಅಬ್ಜೆಕ್ಷನ್ ಏನು? ಯಾಕೆ ಅಬ್ಜೆಕ್ಷನ್ ಮಾಡೋದಕ್ಕೆ? ಈ ಕಾನೂನನ್ನ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದಾರೆ. ಎರಡನೇದಾಗಿ ಅನಗತ್ಯವಾಗಿ ಈಗ ಸಿಖ್ ಗುರುದ್ವಾರ್ ಆಕ್ಟ್ ನೋಡಿ, ನೀವು 1971 ಡೆಲ್ಲಿ ಸಿಖ್ ಗುರುದ್ವಾರ್ ಆಕ್ಟ್ ನೋಡ್ಬೋದು, ಅಥವಾ ಅದಕ್ಕಿಂತ ಮುಂಚಿನ ಆಕ್ಟ್ ನೋಡ್ಬೋದು, ಅಥವಾ ಮುಜರಾಯಿ ಇಲಾಖೆಯ ಆಕ್ಟ್ ನೋಡ್ಬೋದು, ಅಥವಾ ಬೇರೆ ಯಾವುದೇ ಅಕ್ವಿಸಿಷನ್ ಆಗಿರುವಂತಹ ಬೇರೆ ಜಮೀನುಗಳ ಬಗ್ಗೆ ಯಾವುದೂ ಕಾನೂನು ಕಾಯ್ದೆಗಳನ್ನ ಮಾಡದೆ ವಕ್ಫ್ ಕಾನೂನಿಗೆ ಮಾತ್ರ ಸೆಲೆಕ್ಟಿವ್ ಆಗಿ ಅಮೆಂಡ್ಮೆಂಟ್ ಅನ್ನ ತರಕ್ ಹೊರಟಿರುವಂತದ್ದು. ಇದು ಒಡೆದಾಳುವಂತಹ ಮತ್ತು ಹಿಂದೂ ಮುಸಲ್ಮಾನರ ನಡುವೆ ಗಲಾಟೆಯನ್ನ ತಂದಿಕ್ಕುವಂತಹ ಕಾಯ್ದೆ. ಅಪೋಸ್ ಮಾಡೋದಕ್ಕೆ ಮೊದಲನೇ ಕಾರಣ. ಎರಡನೇದಾಗಿ ಅನಗತ್ಯವಾಗಿ ಅದ್ರೊಳಗಡೆ ಅನಗತ್ಯವಾದವರನ್ನ ತುರುಕುವಂತಹ ಅವಶ್ಯಕತೆ ಇರಲಿಲ್ಲ. ಮೂರನೇದಾಗಿ ಆಲ್ರೆಡಿ ನೀವು ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದ್ರಿ. ಒಂದ್ ನಿಮಿಷ ನೀವು ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದ್ರಿ. ಮಹಿಳೆಯರ ವಿಚಾರ ಮಾತಾಡ್ಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನಲ್ಲಿ ಸೆಂಟ್ರಲ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನ್ ಬಂತು, ಸೆಂಟ್ರಲ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನಲ್ಲೇ ಸೆಂಟ್ರಲ್ ಕಮಿಟಿಯಲ್ಲಿ ಇಬ್ಬರನ್ನ ಮತ್ತು ಸ್ಟೇಟ್ ಕಮಿಟಿಯಲ್ಲಿ ಇಬ್ಬರು ಮಹಿಳೆಯರನ್ನ ಇಡಬೇಕು ಮೆಂಬರ್ಸ್ಗಳಾಗಿ ಅನ್ನುವಂಥ ಸ್ಟ್ರಿಕ್ಟ್ ರೆಗ್ಯುಲೇಷನ್ ಇದೆ. ಬಟ್ ಅದನ್ನೂ ಕೂಡ ಮತ್ತೆ ಓವರ್ಲ್ಯಾಪ್ ಮಾಡಿ ಹೆಣ್ಣು ಮಕ್ಳಿಗೆ ಇಲ್ವೇ ಇಲ್ಲ ಅಂತ ಹೇಳಿ ತ್ರಿವಳಿ ತಲಾಕ್ ವಿಚಾರದಲ್ಲಿ ಮುಸ್ಲಿಂ ಹೆಣ್ಮಕ್ಳನ್ನ ಹೇಗೆ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತು, ಅದೇ ತರಹ ಮತ್ತೊಮ್ಮೆ ಬಿಜೆಪಿ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅಬ್ಜೆಕ್ಷನ್ ಇರುವಂತದ್ದು, ನೀವು ಯಾವ್ದಾದ್ರು ಒಂದು ಅಮೆಂಡ್ಮೆಂಟ್ ಅನ್ನ ತರ್ತೀರಾ ಅಂತ ಅಂದ್ರೆ ಅದಕ್ಕೊಂದು ಚರ್ಚೆ ಆಗಬೇಕು, ಅಹವಾಲುಗಳನ್ನ ಸ್ವೀಕಾರ ಮಾಡಬೇಕು. ಅದನ್ನ ಯಾವುದನ್ನೂ ಮಾಡದೆ ಇವಾಗ ಅವ್ರದೇ ಮಿತ್ರ ಪಕ್ಷಗಳಾಗಿರುವಂತಹ ಬೇರೆ ಬೇರೆ JDU ಆಗಿರ್ಬೋದು, ಅವರೆಲ್ಲ ಒಂದಷ್ಟು ಡೇಟಾಗಳನ್ನ ಕೊಟ್ಟಿದ್ದಾರೆ ಈ ಚೇಂಜಸ್ಗಳು ಬೇಕು ಅಂತ. ನೀವು ಫೈನಲ್ ಡ್ರಾಫ್ಟಿಂಗ್ ಅನ್ನ ನೋಡಿದ್ರೆ ಅಥವಾ ಫೈನಲ್ ಡ್ರಾಫ್ಟಿಂಗ್ ನ ಕೀನೋಟ್ ಗಳನ್ನ ನೋಡಿದ್ರೆ ಅದು ಯಾವುದೇ ತರಹದ ಬದಲಾವಣೆಗಳನ್ನ ತಂದಿಲ್ಲ. ಸರಿ, ಓಕೆ. ಈ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು ನಿಮ್ಗೆ, ಆಮೇಲೆ ಮೋಹನ್ ಆಳ್ವಾ ಅವ್ರಿಗೆ ಅವ್ರ ಪ್ರಶ್ನೆಗಳನ್ನ ಪಾಸ್ ಮಾಡ್ತೀನಿ. ನೀವು ಹೇಳ್ತಾ ಇದ್ರಿ ಕೇವಲ ದಾನಗಳಿಂದ ಮಾತ್ರ ವಕ್ಫ್ ಬೋರ್ಡ್ ನ ಆಸ್ತಿ ಇನ್ಕ್ರೀಸ್ ಆಗಿದೆ ಅಂತ. ಕೇವಲ ದಾನಗಳಿಂದ 2006ರಲ್ಲಿ 1.2 ಲಕ್ಷ ಎಕರೆ ಮಾತ್ರ ವಕ್ಫ್ ಹತ್ರ ಜಾಗ ಇದ್ದಿದ್ದು. ಈಗ 2025ಕ್ಕೆ ಬಂದ್ರೆ 9,40,000 ಎಕರೆ ಇದೆ. ಜಸ್ಟ್ ದಾನದಿಂದ ಬಂದ್ಬಿಡ್ತಾ ಇದು, ಅಥವಾ ಕಂಡವರ ಜಮೀನಿಗೆ ಬೇಲಿ ಸುತ್ತೋದ್ರ ಮೂಲಕ ಬಂತ ಅನ್ನೋದು ಪ್ರಶ್ನೆ ಬರುತ್ತಲ್ವಾ?
ಯಾರ್ದು ಕಂಡವರ ಜಮೀನು? ವಕ್ಫ್ ಅಂದ್ರೆ ಯಾರು? ವಕ್ಫ್ ಅಂದ್ರೆ ಏನ್ ಸಾಬ್ರದ್ದು ಒಂದು ಬೇರೆ ಎಂಟಿಟಿ ಅಲ್ಲ, ಮುಸಲ್ಮಾನರ ಬೇರೆ ಒಂದು ಎಂಟಿಟಿ ಅಲ್ಲ. ಅದೇನ್ ಮಂಗಳ ಗ್ರಹದಿಂದಾನೋ ಇಲ್ಲ ಶುಕ್ರ ಗ್ರಹದಿಂದಾನೋ ಇಳ್ದಿರುವಂತದ್ದು ಬಿದ್ದಿರುವಂತದ್ದಲ್ಲ ವಕ್ಫ್ ಅಂದ್ರೆ. ವಕ್ಫ್ ಅಂದ್ರೆ ಸರ್ಕಾರ. 9 ಲಕ್ಷ ಹೆಂಗಾಯ್ತು? 1 ಲಕ್ಷದಿಂದ 9 ಲಕ್ಷ ಕೇವಲ 10 ವರ್ಷಗಳಲ್ಲಿ ಯಡಿಯೂರಪ್ಪ ಸರ್ಕಾರ. ಕೇಳಿಸ್ಕೊಳ್ಳಿ, ಕರ್ನಾಟಕದ ಮಾತಾಡೋಣ. ಯಡಿಯೂರಪ್ಪ ಅವರಿದ್ದಾಗ್ಲೂ ಕೂಡ ವಕ್ಫ್ ಇತ್ತು, ಬೊಮ್ಮಾಯಿ ಅವರಿದ್ದಾಗ್ಲೂ ವಕ್ಫ್ ಇತ್ತು, ಕುಮಾರಸ್ವಾಮಿ ಅವರಿದ್ದಾಗ್ಲೂ ವಕ್ಫ್ ಇತ್ತು, ಸಿದ್ದರಾಮಯ್ಯ ಅವರಿದ್ದಾಗ್ಲೂ ವಕ್ಫ್ ಇದೆ. ಈ ವಕ್ಫಿನ ಆಸ್ತಿಗಳು ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ ಸರ್ವೆ ಮಾಡಿಸ್ತಿರೋದು ಯಾರೋ ಒಂದು ಮುಸ್ಲಿಂ ಎಂಟಿಟಿ, ಮೇಲ್ಗಡೆಯಿಂದ ಇಳಿದು ಬಂದಿರೋ ಮುಸ್ಲಿಂ ಎಂಟಿಟಿ ಅಲ್ಲ. ಈ ವಕ್ಫಿನ ಜಮೀನುಗಳು ಎಲ್ಲಿದೆ ಅಂತ ಸರ್ವೆ ಮಾಡ್ತಾ ಇರುವಂತದ್ದು ಇದೇ ಸರ್ಕಾರ ಸರ್ವೆ ಮಾಡುತ್ತಿದೆ. ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದೇ ಇದು. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಈ ಮಸೂದೆಯನ್ನ ಜಾರಿಗೆ ತರ್ತಾ ಇರ್ತಕ್ಕಂಥದ್ರ ಹಿಂದಿನ ಉದ್ದೇಶ ಏನು ಅಂತಕ್ಕಂಥದನ್ನ ಜನರಿಗೆ ಮೊದಲು ನಾವು ಅರ್ಥ ಮಾಡಿಸ್ಬೇಕು. ಆಗ ಇದರ ಸಾಧಕ ಬಾಧಕದ ಬಗ್ಗೆ ನಾವಲ್ಲ, ಜನ ತೀರ್ಮಾನ ಕೊಡ್ತಾರೆ.